ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪತ್ರಿಕೆ 1 ಯೂನಿಟ್ 4 ಕಮ್ಯುನಿಕೇಷನ್. ಎಲ್ಲಕ್ಕಿಂತ ಸಿಂಪಲ್ ಮತ್ತು ಈಸಿ ಆಗಿರುವ ಟಾಪಿಕ್ ಕಮ್ಯುನಿಕೇಷನ್. ನಾನು ನಿಮ್ಮೆದುರಿಗೆ ರಿವಿಷನ್ ಮಾಡುವ ಉದ್ದೇಶದಿಂದ ನಿಂತಿದ್ದೇನೆ. ದಯವಿಟ್ಟು ಬೋರ್ಡ್ ಮೇಲೆ ಬರೆದಂಥ ಪ್ರತಿಯೊಂದು ಶಬ್ದದ ಅರ್ಥ ನಿಮಗೆ ಗೊತ್ತಿರಬೇಕು. ಕೆಸೆಟ್ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಇಷ್ಟಾದ್ರೂ ನಾಲೆಜ್ ನಿಮ್ಮ ಹತ್ರ ಇರಲೇಬೇಕು. ಒಂದು ಕನ್ಫರ್ಮೇಶನ್, ಬೋರ್ಡ್ ಮೇಲೆ ಬರೆದಂಥ ಮಾಹಿತಿ ನಿಮ್ಮ ತಲೆಯೊಳಗಿದ್ದರೆ ನೀವು ಕೆಸೆಟ್ ಪಾಸ್ 100% ಗ್ಯಾರಂಟಿ. ಓಕೆ, ಕಮ್ಯುನಿಕೇಷನ್ದಲ್ಲಿ ನಾವು ಕಮ್ಯುನಿಕೇಷನ್ದ ಮೀನಿಂಗ್ ಬಗ್ಗೆ ನೋಡಿದ್ದೇವೆ, ಕಮ್ಯುನಿಕೇಷನ್ದ ವ್ಯಾಖ್ಯೆಗಳ ಬಗ್ಗೆ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಷನ್, ಪ್ರೊಸೆಸ್ ಆಫ್ ಕಮ್ಯುನಿಕೇಷನ್, ಕಾಂಪೋನೆಂಟ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ನೋಡೋಣ. ಪ್ರತಿ ಬಾರಿ ಇದರ ಮೇಲಿಂದ ಒಂದು ಪ್ರಶ್ನೆ ಕೇಳುತ್ತಾರೆ. ನಿಮಗೆ ಸಿಂಪಲ್ ಆದ ಅರ್ಥ ಗೊತ್ತಿರಬೇಕು. ಪ್ರತಿಯೊಂದು ಕಮ್ಯುನಿಕೇಷನ್ ವೈಶಿಷ್ಟ್ಯಗಳು, ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಷನ್ ಏನು? ಫಸ್ಟ್ ಇಂಪಾರ್ಟೆಂಟ್ ಇರೋದು ಯಾವುದು? ಟೂ ವೇ ಪ್ರೊಸೆಸ್. ಇದು ದ್ವಿಮಾರ್ಗ ಪದ್ಧತಿಯಾಗಿದೆ. ಕಮ್ಯುನಿಕೇಷನ್ ಇದು ಟೂ ವೇ ಪ್ರೊಸೆಸ್. ಟೂ ಅಂದ್ರೆ ಎರಡು ಮಾರ್ಗದ ಒಂದು ಪ್ರಕ್ರಿಯೆಯಾಗಿದೆ. ಎರಡು ಮಾರ್ಗ ಯಾವುದು? ಇಲ್ಲಿ ಹೇಳುವವ ಒಬ್ಬ ವ್ಯಕ್ತಿ ಸೆಂಡರ್, ಕೇಳುವವ ರಿಸೀವರ್. ಒಬ್ರು ಹೇಳುತ್ತಾರೆ, ಒಬ್ರು ಕೇಳುತ್ತಾರೆ. ಎರಡು ಜನ ಕೇಳಿದವರು ಮತ್ತೆ ಪ್ರತಿಕ್ರಿಯೆ ನೀಡುತ್ತಾರೆ, ಒಪಿನಿಯನ್ ಹೇಳುತ್ತಾರೆ, ಫೀಡ್ಬ್ಯಾಕ್ ಕೊಡುತ್ತಾರೆ. ಫೀಡ್ಬ್ಯಾಕ್ ಕೊಟ್ಟಾಗ ಮತ್ತೆ ಕೇಳುವವನು ಅದನ್ನು ಕೇಳುತ್ತಾನೆ. ಟೂ ವೇ ಪ್ರೊಸೆಸ್. ಟೂ ವೇ ಪ್ರೊಸೆಸ್ ನಡೆಯುತ್ತಿದ್ದರೆ ಮಾತ್ರ ಅದಕ್ಕೆ ಕಮ್ಯುನಿಕೇಷನ್ ಎಂದು ಕರೆಯಬೇಕು. ಟೂ ವೇ ಪ್ರೊಸೆಸ್ ನಡೀಲಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಅ ಕಮ್ಯುನಿಕೇಷನ್. ಎರಡನೇ ವೈಶಿಷ್ಟ್ಯ, ಪ್ರತಿಯೊಂದು ಕಮ್ಯುನಿಕೇಷನ್ ಹಿಂದೆ ಒಂದು ಉದ್ದೇಶ ಇರುತ್ತದೆ. ಪರ್ಪೋಸ್. ಉದ್ದೇಶಪೂರ್ವಕವಾಗಿ ನಾವು ಮಾತನಾಡಬೇಕು, ಉದ್ದೇಶಪೂರ್ವಕವಾಗಿ ನಾವು ಮಾಹಿತಿಯನ್ನ ಕೊಡಬೇಕು, ಉದ್ದೇಶಪೂರ್ವಕವಾಗಿ ವಿಷಯವನ್ನ ಹೇಳಬೇಕು. ಒಂದು ಉದ್ದೇಶ ಇಟ್ಕೊಂಡು ನಾನು ನಿಮ್ಮ ಜೊತೆಗೆ ಇದ್ದೇನೆ. ಈಗ ನನ್ನ ಉದ್ದೇಶ ಏನ್ರಿ? ಕೆಸೆಟ್ ಎಕ್ಸಾಮ್ ಬಗ್ಗೆ ಅತ್ಯಂತ ಸಿಂಪಲ್ ಆದ ಮಾಹಿತಿಯನ್ನು ನಿಮಗೆ ಕೊಡಬೇಕು, ನಿಮ್ಮ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು, ನೀವು ಕೆಸೆಟ್ ಪರೀಕ್ಷೆ ಪಾಸ್ ಆಗಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಎದುರಿಗೆ ನಾನು ವಿಡಿಯೋ ಮಾಡುತ್ತಿದ್ದೇನೆ. ನೀವು ನನ್ನ ಜೊತೆ ಮಾತಾಡುವಾಗ ಒಂದು ಉದ್ದೇಶ ಇಟ್ಕೊಂಡು ನನ್ನ ಜೊತೆ ಮಾತಾಡುತ್ತೀರಿ. ಸೊ ಉದ್ದೇಶ ಇಲ್ಲದೆ ಮಾತನಾಡುತ್ತಿದ್ದರೆ ದಟ್ ಈಸ್ ನಾಟ್ ಅ ಕಮ್ಯುನಿಕೇಶನ್. ಅದು ಹುಚ್ಚ ಅಂತ. ಒಂದೇ ಮಾತಾಡುವಂತ ಹೊಡುತ್ತಿತ್ತಂದ್ರೆ ಅದರ ಹುಚ್ಚದ ಹೋಗ್ತಾರೆ. ಒಂದ್ಸಲ ನಮ್ಮ ಮೇಡಮ್ ಸೊ ಹುಚ್ಚುಚ್ಚನಂಗೆ ಸುಮ್ಮನೆ ಮಾತಾಡ್ತಾನಲ್ಲ, ಹುಚ್ಚುಚ್ಚನಾಗಿ ಮಾತಾಡ್ತಿದ್ರೆ ಅಂದ್ರೆ ದಟ್ ಈಸ್ ನಾಟ್ ಅ ಕಮ್ಯುನಿಕೇಶನ್. ಉದ್ದೇಶ ಇಟ್ಕೊಂಡು ಮಾತನಾಡುತ್ತಿದ್ದರೆ ಅದಕ್ಕೆ ಕಮ್ಯುನಿಕೇಶನ್. ನೆಕ್ಸ್ಟ್ ಎಕ್ಸ್ಚೇಂಜ್. ಕಮ್ಯುನಿಕೇಶನ್ ಅದು ವೈಶಿಷ್ಟ್ಯ ಮೂರನೇದು ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಅಂದ್ರೆ ಇಲ್ಲಿ ನಾವೇನ್ ಮಾಡೋದು? ಹಸ್ತಾಂತರಣ, ಎಕ್ಸ್ಚೇಂಜ್ ಮಾಡೋದು. ನಾನು ನಿಮಗೆ ಕೊಡೋದು, ನೀವು ನನಗೆ ಕೊಡೋದು. ಎಕ್ಸ್ಚೇಂಜ್. ನನ್ನ ವಿಚಾರ ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ವಿಚಾರ ನೀವು ನನಗೆ ಹೇಳಬೇಕು. ನಾನು ನಿಮಗೆ ಕೊಡುತ್ತೇನೆ, ನೀವು ನನಗೆ ಕೊಡಬೇಕು. ಏನು ಏನು ಎಕ್ಸ್ಚೇಂಜ್ ಮಾಡೋದು. ಎಕ್ಸ್ಚೇಂಜ್ ಮಾಡುತ್ತಿದ್ದರೆ ಅದಕ್ಕೆ ನಾವು ಕಮ್ಯುನಿಕೇಶನ್ ಎಂದು ಕರೆಯುತ್ತೇವೆ. ಅಣ್ಣ ನಾನು ನಿನಗೆ ಸುಣ್ಣ ಕೊಡ್ತೀನಿ, ನಾವು ತಂಬಾಕು ಕೊಡೋದ್ರೆ ಎಕ್ಸ್ಚೇಂಜ್. ಮಾಹಿತಿಯನ್ನ ನಾನು ನಿಮ್ಗೆ ಕೊಡೋದು, ನೀವು ನನಗೆ ಮಾಹಿತಿಯನ್ನ ಕೊಡೋದು. ಎಕ್ಸ್ಚೇಂಜ್ ನಡೀತಿರ್ಬೇಕು. ಬರೀ ತಗೊಳ್ಳೋದು ಒಂದೇ ಅಲ್ರಿ. ಸೋಷಿಯಲ್ ಪ್ರೊಸೆಸ್. ಕಮ್ಯುನಿಕೇಶನ್ ಈಸ್ ಇದ್ರದ್ದು ಪ್ರಮುಖ ಇನ್ನೊಂದು ಘಟಕ ಏನು? ಇಟ್ ಈಸ್ ಅ ಸೋಷಿಯಲ್ ಪ್ರೊಸೆಸ್. ಸಮಾಜದೊಳಗೆ ಎಲ್ಲರೂ ಮೂಕಿದ್ರೆ ಅಂದ್ರೆ ಹೆಂಗ್ರಿ? ಎಲ್ಲರೂ ಯಾರು ಮಾತಾಡ್ತಿದಿರ್ಲಿಲ್ಲ ಅಂದ್ರೆ ಹಂಗಲ್ಲ. ಕಮ್ಯುನಿಕೇಶನ್ ಇದು ಸಮಾಜದಲ್ಲಿ ನಡೆಯಲೇಬೇಕು, ಅಂದಾಗ ಸಮಾಜ ನಡೆಯುತ್ತದೆ. ಇಟ್ ಈಸ್ ಅ ಸೋಷಿಯಲ್ ಪ್ರೊಸೆಸ್. ಇಟ್ ಈಸ್ ಅ ಗೈಡೆನ್ಸ್. ಕಮ್ಯುನಿಕೇಶನ್ ಅಂದ್ರೆ ಒಂದು ಗೈಡೆನ್ಸ್, ಒಂದು ಮಾರ್ಗದರ್ಶನ ನೀಡೋದು. ಇಬ್ರು ಜನ ಮಾತಾಡ್ತಿದ್ರೆ ಒಬ್ರು ಗೈಡೆನ್ಸ್ ಕೊಡ್ತಿರ್ತಾರೆ, ಮಾತಿನಲ್ಲೇನೆ ಅವರಿಗೆ ತಿಳುವಳಿಕೆ ಹೇಳೋದು. ಕೋಆಪರೇಷನ್. ಇಬ್ಬರ ನಡುವೆ ಒಂದು ಸಹಕಾರದ ಭಾವನೆ ಬೆಳೆಯುತ್ತದೆ ಮಾತನಾಡುತ್ತಿದ್ದರೆ. ಮಾತಾಡ್ತಿದ್ದಿಲ್ಲ ಅಂದ್ರಿ ನಾನೊಂದು ತೀರಾ ನೀನೊಂದು ತೀರಾ ದೂರ ದೂರ, ಅದೊಂದು ಆ ಕಡೆ ಇತ್ರಿ, ನಾ ಈ ಕಡೆ ಇದ್ದಂದ್ರೆ ಮತ್ತ ಕಮ್ಯುನಿಕೇಶನ್ ನಡೀತದೇನ್ರಿ? ಇಲ್ಲ. ಒಬ್ರಿಗೊಬ್ರು ಮಾತಾಡ್ತಿದ್ದೇವಂದ್ರೆ ಏನಾಗ್ತದ್ರಿ? ಮಾತೊಂದು ಹೇಳುವೆ ಹತ್ತಿರ ಬಾ, ಮೆಲ್ಲಗೆ ಮೆಲ್ಲಗೆ ಬಾ. ಅಯ್ಯವ್ವ,
ಕೋಆಪರೇಷನ್, ಒಬ್ರಿಗೊಬ್ರು ನಡುವ ಸಂಭಾಷಣೆ ಕೋಆಪರೇಷನ್ ಇರ್ಬೇಕ್ರಿ. ಓಕೆ. ಇನ್ನು ಡೈನಮಿಕ್, ಪ್ರತಿಯೊಂದು ಮಾತು ಇದು ಡೈನಮಿಕ್ ದಿಂದ ಕೂಡಿರ್ಬೇಕು, ಕ್ರಿಯಾಶೀಲದಿಂದ ಕೂಡಿರ್ಬೇಕು. ಮಾತಾಡಿದ್ರೆ ಹಿಂಗ ಹೆಂಗದ್ರ ಅರ್ಜುನ್ ಯಾರತ್ರ ಯಾರತ್ತೀ ಅರ್ಜುನ್ ಮಗ ಅದನ್ನಲ್ಲ, ಅರ್ಜುನನ್ ಮಗ ಯಾರ್ರಿ, ಯಾರ ಬಬ್ಬುರುವಾನ ತರ ಮಾತಾಡ್ಬೇಕು. ಡೈನಮಿಕ್ ಅಂತಾರ, ಡೈನಮಿಕ್, ಕ್ರಿಯಾಶೀಲದಿಂದ ಕೂಡಿರ್ಬೇಕು ಮಾತು. ಸೊ ಇದನ್ನೆಲ್ಲ ನೆನ್ಪಿಡ್ರಿ. 2-way process, purposeful, exchange, social process, guidance, cooperation, dynamic. Next, process of communication. ಪ್ರೊಸೆಸ್ ಆಫ್ ಕಮ್ಯುನಿಕೇಶನ್, ಕಮ್ಯುನಿಕೇಶನ್ ದ ಪ್ರಕ್ರಿಯೆ ಹೇಗಿರುತ್ತದೆ? ಟೋಟಲ್ ಕಮ್ಯುನಿಕೇಶನ್ ದೊಳಗೆ 8 ಘಟಕಗಳು ಇವೆ. 8 ಪಾರ್ಟ್ಸ್ ಅಂತೇಳಿ ಕರಿತೀವಿ. 8 ಭಾಗದಿಂದ 5 ಹೋದರೆ ಮಾತ್ರ ಅದು ಪ್ರೊಸೆಸ್ ಪೂರ್ಣವಾಗುತ್ತದೆ. ಪ್ರೊಸೆಸ್ ಅಂತಾರೆ ಇದಕ್ಕೆ, ಪ್ರೊಸೆಸ್. ಮೊದಲನೇದು ಪ್ರೊಸೆಸ್ದೊಳಗೆ ಮೊದಲನೇ ಭಾಗ ಯಾವುದು? ಸೆಂಡರ್, ಮಾಹಿತಿಯನ್ನ ಕೊಡುವಂತ ವ್ಯಕ್ತಿಗೆ ಸೆಂಡರ್ ಎಂದು ಕರೆಯುತ್ತೇವೆ. ನೋಡ್ರಿ ಇವೆಲ್ಲ ಪ್ರೊಸೆಸ್. ಮೊದಲನೇದು ಸೆಂಡರ್, ಎರಡನೇದು ಎನ್ಕೋಡರ್, ಮೂರನೇದು ಮೆಸೇಜ್, ನಾಲ್ಕನೇದು ಚಾನಲ್, ಐದನೇದು ನಾಯ್ಸ್, ಆರನೇದು ಡಿಕೋಡರ್, ಏಳನೇದು ರಿಸೀವರ್, ಎಂಟನೇದು ಫೀಡ್ಬ್ಯಾಕ್. 8 ಘಟಕ. ಈ ಘಟಕದಿಂದ 5 ಹೋದರೆ ಮಾತ್ರ ಸಂವಹನವು ಪೂರ್ಣವಾಗುತ್ತದೆ. ಇದಕ್ಕೆ ಪ್ರೊಸೆಸ್ ಅಂತೇಳಿ ಕರೀತಾರೆ. ಪ್ರೊಸೆಸ್ದೊಳಗೆ ಮೊದಲನೇ ಘಟಕ ಯಾವುದು? ಸೆಂಡರ್, ಮಾಹಿತಿಯನ್ನ ಕೊಡುವಂತ ವ್ಯಕ್ತಿಗೆ ಸೆಂಡರ್ ಎಂದು ಕರೆಯುತ್ತಾರೆ. ಎರಡನೇದು ಎನ್ಕೋಡರ್ ಅಂದ್ರೇನು? ಮಾಹಿತಿಯನ್ನ ಚಿಹ್ನೆದೊಳಗೆ ಬದಲಾವಣೆ ಮಾಡುವಂತ ಒಂದು ಪ್ರಕ್ರಿಯೆಗೆ ಎನ್ಕೋಡರ್ ಎಂದು ಕರೆಯುತ್ತಾರೆ. ಎನ್ಕೋಡ್ ಯಾರು ಮಾಡುತ್ತಾರೆ? ಸೆಂಡರ್ನು ಮಾಡುತ್ತಾನೆ. ಕಮ್ಯುನಿಕೇಶನ್ ದ ಮೊದಲನೇ ಘಟಕ ಯಾವುದು? ಸೆಂಡರ್ ಏನು ಕೆಲಸ ಮಾಡುತ್ತಾನೆ? ಎನ್ಕೋಡ್ ಕೆಲಸ ಮಾಡುತ್ತಾನೆ. ಮಾಹಿತಿಯನ್ನ ಸಿಂಬಲ್ದೊಳಗೆ ಕನ್ವರ್ಟ್ ಮಾಡೋದು. ಮೆಸೇಜ್ ಅಂದ್ರೆ ಇನ್ಫಾರ್ಮೇಶನ್ ಅಂದ್ರೆ ಸುದ್ದಿ. ಇದು ವರ್ಬಲ್ ಅಥವಾ ನಾನ್ ವರ್ಬಲ್ ರೂಪದಲ್ಲಿ ಇರುತ್ತದೆ. ಮಾಹಿತಿ, ಈ ಮಾಹಿತಿಯನ್ನ ಚಾನಲ್ದ ಮೂಲಕ ಕಳಿಸಬೇಕಾಗುತ್ತದೆ. ಚಾನಲ್ ಅಂದ್ರೆ ಮಾರ್ಗ, ಮೀಡಿಯಂ, ಮಾರ್ಗ. ಪ್ರಿಂಟ್ ಮೀಡಿಯಾ, ಇಲೆಕ್ಟ್ರಾನಿಕ್ ಮೀಡಿಯಾದಿಂದ ನಾವು ಮಾಹಿತಿಯನ್ನ ಕೊಡುತ್ತೇವೆ. ಆನ್ಲೈನ್, ಆಫ್ಲೈನ್ ಮೂಲಕ ಮಾಹಿತಿಯನ್ನು ಕೊಡುತ್ತೇವೆ. ಮಾರ್ಗ ಅಂತೇಳಿ ಕರೀತಾರೆ. ಈ ಮಾರ್ಗದ ನಡುವೆ ಒಂದು ನಾಯ್ಸ್ ಬರುತ್ತದೆ, ಗದ್ದಲ, ಸಪ್ಪಳ. ಈ ಮಾಹಿತಿಯನ್ನ ಹಾಳು ಮಾಡೋದು, ಮಾಹಿತಿಯನ್ನ ಡಿಸ್ಟರ್ಬ್ ಮಾಡೋದು, ಮಾಹಿತಿಯನ್ನ ಚಿಂದಿ ಚೂರು ಮಾಡೋದು ಕೆಲಸ ಈ ನಾಯ್ಸ್ ಮಾಡುತ್ತದೆ. ಸಪ್ಪಳದಿಂದ ಮೆಸೇಜ್ ಇದು ಕ್ಲಿಯರ್ ಆಗಿ ಹೋಗುವುದಿಲ್ಲ. ಅಂದ್ರೆ ಮೆಸೇಜ್ ಇದು ಚಾನಲ್ದ ಮೂಲಕ ಹೋಗುತ್ತದೆ. ಚಾನಲ್ದ ನಡುವೆ ನಾಯ್ಸ್ ಬಂದರೆ ಅದು ಪ್ರಾಬ್ಲಮ್ ಉಂಟಾಗುತ್ತದೆ. ನೆಕ್ಸ್ಟ್ ಡಿಕೋಡ್, ಸಿಂಬಲ್ ಅನ್ನ, ಚಿಹ್ನೆಯನ್ನ ಮಾಹಿತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಗೆ ಡಿಕೋಡ್ ಎಂದು ಕರೆಯುತ್ತೇವೆ. ಮಾಹಿತಿಯನ್ನ ಸಿಂಬಲ್ದೊಳಗೆ ಬದಲಾವಣೆ ಮಾಡೋದು ಡಿಕೋಡ್ ಕೆಲಸ ಯಾರು ಮಾಡುತ್ತಾರೆ? ರಿಸೀವರ್ ಮಾಡುತ್ತಾನೆ. ರಿಸೀವರ್ ಅಂದ್ರೆ ಮಾಹಿತಿಯನ್ನ ಕೇಳುವವ, ಮಾಹಿತಿಯನ್ನ ಆಲಿಸುವವ, ಮಾಹಿತಿಯನ್ನ ತಿಳಿದುಕೊಳ್ಳುವಂತ ವ್ಯಕ್ತಿಗೆ ರಿಸೀವರ್ ಎಂದು ಕರೆಯುತ್ತೇವೆ. ಸೆಂಡರ್ನು ಹೇಳಿದ ಮಾಹಿತಿಯನ್ನ ರಿಸೀವರ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಸೆಂಡರ್ನು ಯಾವ ಉದ್ದೇಶದಿಂದ ಹೇಳಿದ್ದಾನೋ ಅದೇ ಉದ್ದೇಶದಲ್ಲಿನೇ ರಿಸೀವರ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಇವನು ಉದ್ದೇಶ ಒಂದಿರ್ತದೆ. ಮಾಮ ಈಗ ಬಾ ಮಾಮ ಅನ್ನೋ, ಇವ್ರ ಮಾಮ ಬಾ ಅನ್ನೋ ಈ ಕಾತಿ ಬಂದು ಜಾಡಿಸ್ಬಿಟ್ರ ಅಂದ್ರೆ ಏನ್ರಿ? ಇವ ಬಾ ಅಂದನ್ರಿ, ಬಾ ಏಕ್ ಬಾರ್ ಆಜಾ ಅನ್ನೋ ಇವ್ರು ಬಂದು ಜಾಡಿಸಿ ಹೊಡದ್ರಂದ್ರಿ. ಅಂದ್ರೆ ಇವ್ರದ್ದು ಉದ್ದೇಶ ಇವ್ರಿಗೆ ತಿಳಿಲಿಲ್ಲ ಅಂದ್ರೆ ಜಗಳ ಉಂಟಾಗ್ತಾವ್ರಿ. ಇವ್ರು ಹೇಳಿದ್ದು ಇವ್ರಿಗೆ ಕರೆಕ್ಟ್ ತಿಳಿದಿರ್ಬೇಕು. ಇವ್ರು ಯಾವ ಉದ್ದೇಶದಿಂದ ಹೇಳಿದ್ರೆ ಅದೇ ಉದ್ದೇಶದಿಂದ ಇವ್ರಿಗೆ ತಿಳಿದಿರ್ಬೇಕು. ಅಂದಾಗ ಕಮ್ಯುನಿಕೇಶನ್ ಸರಿಯಾಗಿ ನಡೆಯುತ್ತದೆ. ಇಲ್ಲಾಂದ್ರೆ ಜಗಳ ಉಂಟಾಗುತ್ತದೆ, ಹೊಡೆಪೇಟ ಆಗ್ತದ್ರಿ. ಹಂಗಂದ್ರೆ ಹಂಗಿಲ್ಲ ಹೋಪ ಆತಮ್ಮ, ನಾ ಅಂದಿದ್ ಹಿಂಗ ಹೋತಮ್ಮ ಅಂತಾರ ಅವರು. ರಿಸೀವರ್ನು ಏನು ಕೆಲಸ ಮಾಡುತ್ತಾನೆ? ಡಿಕೋಡ್ ಕೆಲಸ ಮಾಡುತ್ತಾನೆ. ಇನ್ನು ರಿಸೀವರ್ನು ಮಾಹಿತಿಯನ್ನು ಸ್ವೀಕಾರ ಮಾಡಿದಾಗ, ಕೇಳಿದಾಗ ಏನು ಕೊಡುತ್ತಾನೆ? ಫೀಡ್ಬ್ಯಾಕ್ ಕೊಡುತ್ತಾನೆ. ಪ್ರತಿಕ್ರಿಯೆ ನೀಡುತ್ತಾನೆ. ಆ ಪ್ರತಿಕ್ರಿಯೆ ಮತ್ತೆ ಬಂದು ಯಾರಿಗೆ ಕೊಡುತ್ತದೆ? ಸೆಂಡರ್ನಿಗೆ ಕೊಡುತ್ತದೆ. ಇದು ಹೇಗೆ ನಡಿಬೇಕು? ಇದಕ್ಕೆ ಪ್ರೊಸೆಸ್ ಅಂತ ಕರೀತಾರೆ. ಇದಕ್ಕೆ ಪ್ರೊಸೆಸ್. ಸೆಂಡರ್ನು ಮಾಹಿತಿ ಕೊಡುತ್ತಾನೆ. ಮಾಹಿತಿಯನ್ನ ಸಿಂಬಲ್ದೊಳಗೆ ಕನ್ವರ್ಟ್ ಮಾಡೋದು ಎನ್ಕೋಡ್ ಮಾಡಿದ ನಂತರ ಮಾಹಿತಿಯನ್ನ ನಿರ್ಮಿತಿ ಆಗುತ್ತದೆ. ಮಾಹಿತಿಯು ಇನ್ಫಾರ್ಮೇಶನ್ ಚಾನಲ್ದ ಮೂಲಕ, ಮಾರ್ಗದ ಮೂಲಕ ಕಳಿಸಲಾಗುತ್ತದೆ. ಹೋಗುವಾಗ ಗದ್ದಲ, ಸಪ್ಪಳ ಉಂಟಾಗುತ್ತದೆ. ಸಪ್ಪಳ ಉಂಟಾದಾಗ ಆ ಇನ್ಫಾರ್ಮೇಶನ್ ಅನ್ನ
ಸಿಂಬಲ್ ಅನ್ನ ಇನ್ಫಾರ್ಮೇಶನ್ ಒಳಗೆ ಕನ್ವರ್ಟ್ ಮಾಡೋ ಕೆಲಸ ಡಿಕೋಡ್ ಮಾಡಲಾಗುತ್ತದೆ. ರಿಸೀವರ್ನು ಈ ಕೆಲಸ ಮಾಡುತ್ತಾನೆ, ಮಾಹಿತಿಯನ್ನು ಕೇಳುವಂತ ವ್ಯಕ್ತಿ. ಅದಾದ ನಂತರ ಇವನು ಪ್ರತಿಕ್ರಿಯೆ ನೀಡುತ್ತಾನೆ. ಆ ಪ್ರತಿಕ್ರಿಯೆ ಹೋಗಿ ಮತ್ತೆ ಸೆಂಡರ್ನಿಗೆ ಕೊಡುತ್ತದೆ. ಇದಕ್ಕೇನಂತಾರ ನಾವು ಪ್ರೋಸೆಸ್. ಇದಕ್ಕೊಂದು ಪ್ರೋಸೆಸ್. ಸರ್ ಪರೀಕ್ಷೆದೊಳಗೆ ಏನ್ ಕೇಳ್ತಾರ್ರಿ? ಕಮ್ಯುನಿಕೇಶನ್ ಪ್ರೊಸೆಸ್ದಲ್ಲಿ ಪ್ರಥಮ ಘಟಕ ಯಾವುದು? ಸೆಂಡರ್. ಕಮ್ಯುನಿಕೇಶನ್ ಪ್ರೊಸೆಸ್ದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಘಟಕ ಯಾವುದು? ಯಾವ್ದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಘಟಕ ರೀ? ಫೀಡ್ಬ್ಯಾಕ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರಿಸೀವರ್. ಕಮ್ಯುನಿಕೇಶನ್ ಪ್ರಕ್ರಿಯೆಯು ಯಾವಾಗ ಪೂರ್ಣಗೊಳ್ಳುತ್ತದೆ? ಫೀಡ್ಬ್ಯಾಕ್ದಿಂದ. ಎನ್ಕೋಡ್ ಕೆಲಸ ಯಾರು ಮಾಡುತ್ತಾರೆ? ಸೆಂಡರ್ನು ಮಾಡುತ್ತಾನೆ. ಡಿಕೋಡ್ ಕೆಲಸ ಯಾರು ಮಾಡುತ್ತಾರೆ? ರಿಸೀವರ್ನು ಮಾಡುತ್ತಾನೆ. ನಾಯ್ಸ್ ಏನು ಮಾಡುತ್ತದೆ? ಮೆಸೇಜ್ ಅನ್ನ ಹಾಳು ಮಾಡುತ್ತದೆ. ನಾಯ್ಸ್ ಎಲ್ಲಿ ಬರುತ್ತದೆ? ಚಾನಲ್ ಅದ ನಂತರ ಬರುತ್ತದೆ. ಇದು ಪ್ರೊಸೆಸ್. ಇನ್ನು ಕಾಂಪೋನೆಂಟ್ ಅಂದ್ರೆ ಘಟಕಗಳು. ಮೊದಲನೇ ಘಟಕ ಸೆಂಡರ್. ಸೇಮ್ ಇದೇ ಇನ್ಫಾರ್ಮೇಶನ್ ಇಲ್ಲಿ ರಿಪೀಟ್ ಆಗ್ತದೆ. ಮಾಹಿತಿಯನ್ನ ಕೊಡುವಂತ, ಮಾಹಿತಿಯನ್ನ ಕಳಿಸುವಂತ, ಮಾಹಿತಿಯನ್ನ ಹೇಳುವಂತ ವ್ಯಕ್ತಿಗೆ ಸೆಂಡರ್ ಎಂದು ಕರೆಯುತ್ತಾರೆ. ಓಕೆ, ಅವನ ಹತ್ರ ತಲೆ ಒಳಗೊಂದು ಮಾಹಿತಿ ಇರ್ತೈತಿ. ಇನ್ನು ಎರಡನೇದು ಎನ್ ಕೋಡರ್. ಎನ್ ಕೋಡ್ ಅಂದ್ರೆ ಏನು? ಮಾಹಿತಿಯನ್ನ ಸಿಂಬಾಲದೊಳಗೆ ಬದಲಾವಣೆ ಮಾಡುವ ಒಂದು ಪ್ರಕ್ರಿಯೆಗೆ ಎನ್ ಕೋಡ್ ಸಾಂಕೇತಿಕ ಚಿಹ್ನದೊಳಗೆ ಬದಲಾವಣೆ ಮಾಡೋದು. ಎನ್ ಕೋಡ್ ಇದು ಜಾಸ್ತಿ ಯಾವ ಕ್ಷೇತ್ರದಲ್ಲಿ ನಡೆಯುತ್ತದೆ? ಯಾವ ಕ್ಷೇತ್ರದಲ್ಲಿ ಮಾಡುತ್ತಾರೆ? ಮಿಲಿಟರಿದೊಳಗೆ ಇದು ಎನ್ ಕೋಡ್ ಸಿಸ್ಟಮ್ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡುತ್ತಾರೆ. ಅದಾದ ನಂತರ ಮೆಸೇಜ್ಗೆ ನಾವು ಇನ್ಫಾರ್ಮೇಶನ್, ಸುದ್ದಿ ಎಂದು ಕರೆಯುತ್ತೇವೆ, ಮಾಹಿತಿ ಎಂದು ಕರೆಯುತ್ತೇವೆ. ಲಿಖಿತ ಸ್ವರೂಪದೊಳಗಿರ್ಬೋದು, ಅಥವಾ ವರ್ಬಲ್ ಸ್ವರೂಪದೊಳಗಿರ್ಬೋದು, ನಾನ್ ವರ್ಬಲ್ ಸ್ವರೂಪದೊಳಗಿರ್ಬೋದು, ಅಥವಾ ಚಿಹ್ನೆದ ಸ್ವರೂಪದೊಳಗಿರ್ಬೋದು. ಅದಾದ ನಂತರ ಮಾಹಿತಿಯನ್ನು ನಾವು ಮಾರ್ಗದ ಮೂಲಕ ಕಳಿಸುತ್ತೇವೆ, ಚಾನಲ್ದ ಮೂಲಕ ಕಳಿಸುತ್ತೇವೆ, ಮೀಡಿಯಾದ ಮೂಲಕ ಕಳಿಸುತ್ತೇವೆ, ಮೀಡಿಯಂ ಮೂಲಕ ಕಳಿಸುತ್ತೇವೆ. ಅದಾದ ನಂತರ ನಾಯ್ಸ್. ಪರೀಕ್ಷೆದವ್ರು ಹಿಂಗೆ ಪ್ರಶ್ನೆ ಕೇಳ್ತಾರೆ. ನಾಯ್ಸ್ ಈ ಕನ್ಸೆಪ್ಟ್ ಮೊಟ್ಟ ಮೊದಲಿಗೆ ಯಾರು ಹೇಳಿದ್ದಾರೆ? ಶಾನನ್ ಮತ್ತು ವೀವರ್ ಇವರು ಹೇಳಿದ್ದಾರೆ. ಎಷ್ಟನೇ ಇಸ್ವಿದೊಳಗೆ? 1948 ಅಲ್ಲಿ. ಪ್ಲೀಸ್ ನೆನ್ಪಿಡಿರೋದು. ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟ್ ಕೇಳಿದ್ದಾರೆ. ನಾಯ್ಸ್ ಈ ಕಾನ್ಸೆಪ್ಟು ಕಮ್ಯುನಿಕೇಶನ್ ಪ್ರಕ್ರಿಯೆಯಲ್ಲಿ ಮೊಟ್ಟ ಮೊದಲಿಗೆ ಯಾರು ಬಳಸಿದ್ದಾರೆ? ಶಾನನ್ ಮತ್ತು ವೀವರ್ ಇವರಿಬ್ಬರು ಜನ ಈ ನಾಯ್ಸ್ ಅನ್ನುವ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ 1948. ಅದಾದ ನಂತರ ಡಿಕೋಡರ್. ಸಿಂಬಾಲ್ ಅನ್ನ ಇನ್ಫಾರ್ಮೇಶನ್ ದೊಳಗೆ ಕನ್ವರ್ಟ್ ಮಾಡುವ ಕೆಲಸ ಡಿಕೋಡರ್ ಮಾಡುತ್ತದೆ. ಡಿಕೋಡ್ ಕೆಲಸ ಯಾರು ಮಾಡುತ್ತಾರೆ? ರಿಸೀವರ್. ಮಾಹಿತಿಯನ್ನ ಸ್ವೀಕಾರ ಮಾಡುವ ವ್ಯಕ್ತಿಗೆ ರಿಸೀವರ್ ಎಂದು ಕರೆಯುತ್ತೇವೆ. ಅದ ನಂತರ ಫೀಡ್ಬ್ಯಾಕ್ ಅಂದ್ರೆ ಪ್ರತಿಕ್ರಿಯೆ ನೀಡುವುದು. ಕಮ್ಯುನಿಕೇಶನ್ ಪ್ರಕ್ರಿಯೆ ಯಾವಾಗ ಪೂರ್ಣಗೊಳ್ಳುತ್ತದೆ? ಫೀಡ್ಬ್ಯಾಕ್ದಿಂದ. ಫೀಡ್ಬ್ಯಾಕ್ ಅಂದ್ರೆ ಕೋನಾಗ್ತದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು. ನಾನು ನಿಮಗೆ ಮಾಹಿತಿ ಹೇಳ್ತಾ ಇದ್ದೀನಿ, ನೀವು ಕೇಳಿ ನನಗೆ ಫೀಡ್ಬ್ಯಾಕ್ ಕೊಟ್ರಿ ಅಂದ್ರೆ ನನಗೆ ಸಮಾಧಾನ ಅನ್ಸೋದಲ್ರಿ. ಈಗ ಬಾಗಣ್ಣ ಸರ್, ಮೇಟಿ ಸರ್ ಅವರು ಯಾದಗಿರಿಲಿಂದ ಮೆಸೇಜ್ ಮಾಡಿದ್ರು, ಏನು ಸರ್ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಸರ್, ಕಂಟಿನ್ಯೂ ಮಾಡಿ ಅಂತೇಳಿ. ಫೀಡ್ಬ್ಯಾಕ್ ಕೊಟ್ಟಾಗ ನಾನು ಹೇಳಿದ ಮಾಹಿತಿ ನಿಮ್ಮ ತನ ಮುಟ್ಟಿ ನೀವು ನನಗೆ ಹೊಳ್ಳಿ ಮತ್ತೆ ಕೊಡಬೇಕು ಅಂದಾಗ ಇದಕ್ಕೆ ರಿವಿಷನ್ ಅಂತ ಹೇಳ್ತೀರಿ. ಫೀಡ್ಬ್ಯಾಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.